ಸರ್ ಇವಾಗ ರೈಲ್ವೆ ಸ್ಟೇಷನ್ ಎಷ್ಟು ದೂರ ಆಗುತ್ತೆ ಸರ್? ರೈಲ್ವೆ ಸ್ಟೇಷನ್ ಒಂದು 6-7 ನಿಮಿಷ ಆಗುತ್ತೆ ಅಷ್ಟೇನೆ. ಏರ್ಪೋರ್ಟ್ ಹೋಗ್ಬೇಕು? ಏರ್ಪೋರ್ಟ್ಗೆ ಒಂದು 10-12 ನಿಮಿಷ ಆಗುತ್ತೆ. 10-12 ನಿಮಿಷ ಏರ್ಪೋರ್ಟ್ಗೆ ಹೋಗ್ಬೋದು ಸರ್. ಇದರಲ್ಲಿ 49 ಸೈಟ್ಸ್ ಇದೆ ಸರ್. 49ರಲ್ಲಿ ಅವೈಲೇಬಲ್ ಇರೋದು ಎಷ್ಟು? 33 ಸೈಟ್ಸ್ ಇದೆ. 33 ಇದೆ. 33 ಸೈಟ್ಸ್. ಯಾವ್ಯಾವ ಫೇಸಿಂಗ್ ಕೊಡ್ತೀರಾ, ಯಾವ್ಯಾವ ಡೈಮೆನ್ಷನ್? ಎಲ್ಲ ಫೇಸಿಂಗು 30-40 ಸೈಟ್ ಸರ್. ಹೌದು, 30-40 ಕಂಪ್ಲೀಟ್ ಆಗಿ ಈ ತರ ಕಾರ್ನರ್ಗಳು. ಸರ್ ಕಾರ್ನರ್ ಸೈಟ್ ಎಷ್ಟು ಅವೈಲೇಬಲ್ ಇದೆ ಸರ್ ಇವಾಗ? ಕಾರ್ನರ್ ಒಂದು 6-7 ಇದೆ ಸರ್. 6-7 ಇದೆ. ಓಕೆ. ಸಮಸ್ತ ಕನ್ನಡಿಗರಿಗೆ ನಮಸ್ತೆ ಮಾಡ್ತಿರುವಂಥ ನಾನು ನಿಮ್ಮ ಕನ್ನಡಕರ ಬಂದಿನ ಒಂದು ಹೊಸ ಜೊತೆ ಒಂದು ಹೊಸ ಲೇಔಟ್ ಸೈಟ್ ಇನ್ಫಾರ್ಮೇಷನ್ ಜೊತೆ. ಆಲ್ರೆಡಿ ತಮ್ನೇಲು ಹೈಲೈಟಲ್ಲೆಲ್ಲ ನೋಡಿರ್ತೀರ. ಸೊ ಯಾರ್ಯಾರು ಚಿಕ್ಕಬಳ್ಳಾಪುರ, ದೊಡ್ಡಬಳ್ಳಾಪುರ, ದೇವನಹಳ್ಳಿ, ಹೊಸಕೋಟೆ, KR ಪುರಂ ಸುತ್ತಮುತ್ತಲು ಒಂದು ಒಳ್ಳೆ ಲೇಔಟ್ ನೋಡ್ತಾ ಇದ್ದೀರಾ. ನಿಮಗೆ ಇನ್ವೆಸ್ಟ್ಮೆಂಟ್ಗಾದರೂ ಸರಿ, ಇಲ್ಲ ಗುರು ನಾವು ಬಂದು ಉಳ್ಕೊಬೇಕಾದ್ರೂ ಸರಿ ಅಂತಂದರೆ ಡೆಫಿನೆಟ್ಲಿ ಇವತ್ತು ಒಂದು ಒಳ್ಳೆ ಲೇಔಟನ್ನು ನಿಮಗೆ ಪರಿಚಯ ಮಾಡಿಕೊಡ್ತಾ ಇದ್ದೀನಿ. ಈ ಲೇಔಟನ್ನು ನಮಗೆ ಪರಿಚಯ ಮಾಡಿಕೊಡ್ತಾ ಇರೋಂಥವ್ರು ವಿಸೇನಾ ರಿಯಾಲಿಟೀಸ್ ಪ್ರೈವೇಟ್ ಲಿಮಿಟೆಡ್ ಅವರು. ಆ್ಯಂಡ್ ಇದ್ರ ಬಗ್ಗೆ ಮಾಹಿತಿ ಕೊಡೋದಕ್ಕೆ ನಮ್ಮ ಜೊತೆ ಕೇಶವ್ ಸರ್ ಇಲ್ಲೇ ಇದ್ದಾರೆ. ವೆಲ್ಕಮ್ ಅಣ್ಣ ಸರ್ನ. ಸರ್ ಬನ್ನಿ. ನಮಸ್ಕಾರ ಸರ್. ನಮಸ್ಕಾರ ಸರ್. ಚೆನ್ನಾಗಿದ್ದೀರಾ ಸರ್? ಚೆನ್ನಾಗಿದ್ದೀನಿ ಸರ್. ಹೇಳಿ ಸರ್. ಒಂದು ಒಳ್ಳೆ ಲೊಕ್ಯಾಲಿಟಿ ಅನ್ಕೊಂತೀನಿ. ಯಾಕಂತಂದ್ರೆ ಮೇನ್ ರೋಡ್ ಇಂದ ಒಂದು 200 ಮೀಟರ್ ಇರ್ಬೋದಾ ಸರ್? ಹೌದು ಸರ್. BB ರೋಡ್ ಇಂದನೂ 200 ಮೀಟರ್ಸ್ ನೋಡಿ. ಅಲ್ಲಿ ನ್ಯಾಷನಲ್ ಹೈವೇ ಇಂದನೂ 2 ಮೀಟರ್. ದೇವನಹಳ್ಳಿ ನ್ಯಾಷನಲ್ ಹೈವೇ ಅಲ್ವಾ, ಅಲ್ಲಿಂದನೂ 200 ಮೀಟರ್. ಬನ್ನಿ ನಾನು ನಿಮ್ಗೆ ತೋರಿಸ್ಬೇಕು. ಆ್ಯಕ್ಚುಲಿ ಅಲ್ಲಿ ತೋರಿಸಿ, ಅಲ್ಲಿ ತೋರಿಸಿ. ಅಲ್ಲಿ ಕಾಣ್ತಾ ಇದೆಯಲ್ಲ ಅದೇ ಏನು ರೋಡ್ ಸರ್? ಅದು BB ರೋಡ್. BB ರೋಡ್, ಚಿಕ್ಕಬಳ್ಳಾಪುರ ರೋಡು. ಆಮೇಲೆ ಅಲ್ಲೂ ತೋರಿಸಿ. ಅಲ್ಲಿ ಗಾಡಿಗಳೆಲ್ಲ ಓಡಾಡ್ತಾ ಇದೆ ನೋಡಿ, ಆ ಕಡೆ ಕಾಣಿಸ್ತಾ ಇರ್ಬೋದು ನಿಮಗೆ ಸರ್. ಅದ್ಯಾವ ರೋಡ್ ಸರ್? ಅದು ದೇವನಹಳ್ಳಿ. ಅದು ಅಲ್ಲಿ ನೋಡಿ ಅಲ್ಲೇ. ಸೊ ಅಲ್ಲೆಲ್ಲ ಗಾಡಿಗಳೆಲ್ಲ ಓಡಾಡ್ತಾ ಇದೆ ನೋಡಿ, ಅದು ಬಂದ್ಬಿಟ್ಟು ಹೈವೇ. ಓಕೆ. ಸೊ ಈ ಕಡೆ ಬನ್ನಿ. ದೇವನಹಳ್ಳಿ ಹೈದರಾಬಾದ್ ಅಲ್ವಾ ಸರ್? ಇವಾಗ ಬರ್ತಾ ಇರುವಂಥದ್ದು ವಿಸೇನಾ ರಿಯಾಲಿಟೀಸ್ ಬಗ್ಗೆ ಮಾತಾಡಬೇಕು ಅಂತಂದ್ರೆ ತಮ್ಮ ಬಗ್ಗೆ ಒಂದು ಸ್ಮಾಲ್ ಇಂಟ್ರೊಡಕ್ಷನ್ ಕೊಡಿ ಸರ್ ನಮ್ಮ ವೀಕ್ಷಕರಿಗೆ. ವಿಸೇನಾ ಪ್ರೈವೇಟ್ ಲಿಮಿಟೆಡ್ ನ ಇದು 2ನೇ ಪ್ರಾಜೆಕ್ಟ್. ನೆಲಮಂಗಲದಲ್ಲಿ ಸಾರೆ ಒಂದು ಮಾಡಿದ್ರು, ಮುಂಚೆ ಮಾಡಿ ನೆಲಮಂಗಲದಲ್ಲೂ. ಅದು ಫುಲ್ ಕಂಪ್ಲೀಟ್ ಆಯ್ತು. ಇನ್ನೊಂದು 2-3 ಸೈಟ್ಸ್ ಇದೆ ಅಷ್ಟೇ. ಓಕೆ ಓಕೆ. ಇವಾಗ ಇದು ಸಾರ್ ಕೈಲೇ ಮಾಡ್ಸೋಣ ಅಂದ್ಬಿಟ್ಟು ಇಲ್ಲಿ ಬಂದಿದ್ದೀವಿ. ಇಲ್ಲಿ ಬಂದಿದ್ದೀರಾ ಸರ್? ತಮ್ಮ ಆಫೀಸ್ ಎಲ್ಲಿ ಬರುತ್ತೆ? ನಮ್ದು ಯಶವಂತಪುರ ಮೆಟ್ರೋ ಸ್ಟೇಷನ್ ಹತ್ರ, ಅಲ್ಲೇ ಹತ್ರದಲ್ಲಿ ಇರುವಂತದ್ದು. ಓಕೆ ಓಕೆ ಸರ್. ಆಮೇಲೆ ಇವಾಗ ಈಗ ನಾವು ಎಕ್ಸಾಕ್ಟ್ ಆಗಿ ಚಿಕ್ಕಬಳ್ಳಾಪುರ ಓಕೆ, ಎಕ್ಸಾಕ್ಟ್ ಆಗಿ ಯಾವ ಲೊಕೇಶನ್ ಅಲ್ಲಿ ಇದೀವಿ ನಾವು? ಕೊತ್ತನೂರು ಗ್ರಾಮ. ಕೊತ್ತನೂರು ಗ್ರಾಮ, ಚಿಕ್ಕಬಳ್ಳಾಪುರ ಕೊತ್ತನೂರು ಗ್ರಾಮ. ಸೊ ವಾಕ್ ಮಾಡೋಣ ಹಾಗಾದ್ರೆ, ತೋರಿಸ್ಬಿಡೋಣ. ಸೊ ವೀಕ್ಷಕರೇ, ಮೇನ್ ರೋಡ್ ಇಂದ ಜಸ್ಟ್ 200 ಮೀಟರ್ ಅಲ್ಲಿ ಇರುವಂತದ್ದು. ಈ ಕಡೆನೂ 200 ಮೀಟರ್ ಹೋದ್ರೆ ನಿಮ್ಗೆ ಹೈವೇ ಸಿಕ್ಬಿಡುತ್ತೆ. ಎದುರುಗಡೆ ಆರ್ಚ್ ನೋಡಬಹುದು. ಸೂಪರ್ ಆಗಿ ಕ್ರಿಯೇಟ್ ಮಾಡಿದ್ರ ಸರ್ ಇದು ಆರ್ಚ್ ಅಲ್ವಾ? ಸೆಕ್ಯೂರಿಟಿ ರೂಮ್ ಇದೆ. ಸೆಕ್ಯೂರಿಟಿ ರೂಮ್ ಇದೆ. ಅಮ್ಯುನಿಟೀಸ್ ತೋರಿಸ್ತಾ ಹೋಗ್ಬಿಡ್ತೀವಿ. ಬನ್ನಿ ಬನ್ನಿ ನಮ್ಮ ಜೊತೆ ಬನ್ನಿ. ಸೊ ಇಲ್ಲಿ ಸೆಕ್ಯೂರಿಟೀಸ್ ಇರ್ತಾರೆ, ಯಾವಾಗ್ಲೂ ಇರ್ತಾರೆ ಸರ್ ಇಲ್ಲಿ? 24/7 ಯಾವಾಗ್ಲೂ ಇರ್ತಾರೆ. ಆಮೇಲೆ ಈ ಕಡೆ ಬಂದ್ರೆ ಇದು ಗೇಟ್, ದೊಡ್ಡದಾದಂತ ಗೇಟ್. ಸೊ ಕಂಪ್ಲೀಟ್ ಆಗಿ ವೀಕ್ಷಕರೇ ಇದೊಂದು ಗೇಟೆಡ್ ಕಮ್ಯುನಿಟಿ. ಸರ್ ಇವಾಗ ನಾನು ಮೇನ್ ಆಗಿ ತಿಳ್ಕೊಳ್ಬೇಕಾಗಿರುವಂತದ್ದು ಫಸ್ಟ್ ಹೊರಗಡೆ ವಿಚಾರ. ಲೈಕ್ ಇಲ್ಲಿಗೆ ಬರ್ತಾ ಇರ್ಬೇಕಾದ್ರೆ ಕನೆಕ್ಟಿವಿಟಿ ಇರ್ಬೋದು. ಸೊ ಎಲ್ಲೆಲ್ಲಿಂದ ಬರ್ಬೋದು ಸರ್ ನಾವು ಈ ಲೇಔಟ್? ಇವಾಗ ಬರ್ಬೋದು BB ರೋಡ್ ನೆಲಮಂಗಲದಿಂದನೂ ಬರ್ಬೋದು ಸರಿ. ಈ ಕಡೆ ದೇವನಹಳ್ಳಿ ಏರ್ಪೋರ್ಟ್ ಇಂದ ಬರ್ಬೋದು. ಈ ಕಡೆ ಅನಂತಪುರಂ ಈ ಕಡೆಯಿಂದನೂ ಬರ್ಬೋದು ನೋಡಿ. ಹೈವೇ ಇಂದ ಒಂದು 2 ನಿಮಿಷನೂ ಆಗಲ್ಲ ನಿಮ್ಗೆ ಸರ್. ಇದು ಇಲ್ಲಿಂದ ಒಂದು 1 ನಿಮಿಷನೂ ಆಗಲ್ಲ. 1 ನಿಮಿಷ ಈ ಕಡೆ ಹೈವೇ ಇಂದ 1 ನಿಮಿಷ, ಈ ಕಡೆ ಹೈವೇ ಇಂದ ಜಸ್ಟ್ 2 ಮಿನಿಟ್ಸ್ ಅಲ್ಲಿ ಇಲ್ಲಿಗೆ ರೀಚ್ ಆಗುವಂತ ಒಂದು ಏರಿಯಾ ಕೊತ್ತನೂರು ಅನ್ನೋ ಗ್ರಾಮ. ಕೊತ್ತನೂರು ಗ್ರಾಮ ಸರ್. ಇವಾಗ ಇನ್ನೊಂದು ಮೇನ್ ವಿಚಾರ ಏನಂತಂದ್ರೆ, ಯಾರಾದ್ರೂ ಇಲ್ಲಿ ಬರಬೇಕು ಅಂತಂದ್ರೆ ಇಲ್ಲಿನ ಡೆವಲಪ್ಮೆಂಟ್ ಬಗ್ಗೆ ಕೇಳ್ತಾರೆ. ಸುತ್ತಮುತ್ತಲು ಡೆವಲಪ್ಮೆಂಟ್ ಬಗ್ಗೆ ಏನೇನು ಸ್ಕೂಲ್ ಇದೆ, ಕಾಲೇಜ್ ಇದೆ, ಕಂಪನಿಗಳು ಯಾವ್ದಾದ್ರು ಇದ್ರೆ ನಮ್ಮ ವೀಕ್ಷಕರಿಗೆ ಹೇಳಿ ಸರ್. SGS ಕಾಲೇಜ್ಗೆ ಅಡ್ಜಸೆಂಟ್ ಇದೆ. CS ಕಾಲೇಜ್, SGS. ಆಮೇಲೆ ಪಕ್ಕದಲ್ಲೇ BGS ಸ್ಕೂಲು ಕಾಲೇಜ್ ಇದೆ. BGS ಸ್ಕೂಲ್ ಕಾಲೇಜು. ಓಕೆ. ನಾಗಾರ್ಜುನ ಇದೆ. ಎಲ್ಲ ಕಾಲೇಜ್ ಇದೆ ಸರ್. ದೊಡ್ಡ ದೊಡ್ಡ ಕಾಲೇಜಸ್ ಇದೆ, ಹಾಸ್ಪಿಟಲ್ಸ್ ಇದೆ, ಎಲ್ಲ ಅಮ್ಯುನಿಟೀಸ್ ಇದೆ. ಇವಾಗ ಮನೆ ಕಟ್ಕೊಂಡಿರ್ಬೋದು. ಸುತ್ತ ಮನೆ ಆಗಿದೆ ನೋಡಿ, ಸುತ್ತಮುತ್ತಲು ಮನೆಗಳಿದೆ. ಸರ್ ಹೇಳಿದ್ ಕರೆಕ್ಟ್. ಇಲ್ಲಿ ಸುತ್ತಮುತ್ತಲು ಏನಿಲ್ಲ ಅಂದ್ರೂ ಕೂಡ 4ರಿಂದ 5 ದೊಡ್ಡ ದೊಡ್ಡ ಯೂನಿವರ್ಸಿಟಿಗಳಿದೆ ಅಂತ ಹೇಳ್ಬೋದು. 5ರಿಂದ 6 ದೊಡ್ಡ ದೊಡ್ಡ ಹಾಸ್ಪಿಟಲ್ಸ್ ಗಳಿದೆ ಅಂತ ಹೇಳ್ಬೋದು. ಅಂಡ್ ಇನ್ನು ಚಿಕ್ಕಬಳ್ಳಾಪುರ ಸಿಟಿಗೆ ಹೋಗ್ಬೇಕು ಅಂದ್ರೆ ಎಷ್ಟೊತ್ತಾಗುತ್ತೆ? ನಾವು ಒಂದು 2-3 ಮಿನಿಟ್ಸ್ ಅಷ್ಟೇ. 2 ನಿಮಿಷ, 2-3 ನಿಮಿಷ, 2-3 ನಿಮಿಷ ಅಷ್ಟೇ. ಸ್ಲೋ ಹೋಗ್ತೀನಿ ಅಂದ್ರೆ 3-4 ಮಿನಿಟ್ಸ್. ವಾಕೇಬಲ್ ಡಿಸ್ಟೆನ್ಸ್ ಏನ್ ಬಿಡೋಣ ಅಷ್ಟೇ. ಕರೆಕ್ಟ್ ಆಯ್ತು. ವಾಕೇಬಲ್ ಅಲ್ಲ, ಗಾಡಿಲಿ ಹೋದ್ರೆ ಒಂದು 2-3 ಮಿನಿಟ್ಸ್. 2ರಿಂದ 3 ನಿಮಿಷದಲ್ಲಿ
ನಿಮಿಷದಲ್ಲಿ ನೀವು ಡೆಫಿನೆಟ್ಲಿ ನೀವು ಇಲ್ಲೇ ಚಿಕ್ಕಬಳ್ಳಾಪುರ ಸಿಟಿ ಸೆಂಟ್ರಿಗೆ ಹೋಗಿ ರೀಚ್ ಆಗ್ಬೋದು. ಒಂದ್ಸತಿ ನೀವು ಚಿಕ್ಕಬಳ್ಳಾಪುರ ಹೋಗ್ಬಿಟ್ರೆ ಅಲ್ಲಿ ಆಲ್ಮೋಸ್ಟ್ ಎವ್ರಿಥಿಂಗ್ ಇದೆ, ಎಲ್ಲ ಏನೇನ್ ಬೇಕು ಎಲ್ಲ ಇದೆ. ಆಮೇಲೆ ದಿನ ಬೆಳಗ್ಗೆ ಎದ್ದಾಗ ಹಾಲು ತರಬೇಕು, ಹಣ್ಣು ತರಬೇಕು, ಗ್ರೋಸರೀಸ್ ತರಬೇಕು, ಎಲ್ಲ ಇಲ್ಲೇ ಇದೆ ಸರ್, ಮೈನ್ ರೋಡ್ ಅಲ್ಲೇ ಇದೆ. ವಾಕ್ಯಬಲ್ಲ ಎಲ್ಲ ಇಲ್ಲ ಎದುರುಗಡೆ ಹೈವೇ ಇದೆಲ್ಲ. ಆಮೇಲೆ ಮನೆಗಳು ನೋಡಿ, ಇಲ್ಲೇ ಮನೆ ಇದೆ, ಎಲ್ಲ ಮನೆಗಳಿದೆ. ಆಲ್ರೆಡಿ ಲೇಔಟ್ ಅಲ್ಲಿ ಮನೆ ಕಟ್ಕೊಂಡ್ಬಿಟ್ಟಿದ್ದಾರೆ. ಅಲ್ಲಿ ಮೇಲ್ಗಡೆ ಮನೆ ಇದೆ, ತೋರಿಸಿ ಅಲ್ಲಿ ಒಂಚೂರು ತೋರಿಸಿ ಮೇಲ್ಗಡೆಯಿಂದ ನೋಡಿ, ಅಲ್ಲಿ ಮನೆ ಇದೆ. ಸೊ ಲೇಔಟ್ ಒಳಗಡೆನೆ ಆಲ್ರೆಡಿ ಮನೆಗಳು ಕೂಡ ಡೆವಲಪ್ಮೆಂಟ್ ಆಗಿಬಿಟ್ಟಿದೆ. ಸರಿ, ಇವಾಗ ಲೇಔಟ್ ಒಳಗಡೆ ಬಂದ್ಬಿಡೋಣ. ಅಲ್ಲಿಕಿನ ಮುಂಚೆ ಇನ್ನೊಂದು ಸರಿ, ಇಲ್ಲಿ ಬಸ್ ಸ್ಟಾಪ್ ಅಂತ ಬಂದ್ರೆ ಎಲ್ಲಿದೆ? ಬಸ್ ಸ್ಟಾಪ್ ಕಾಂಪೌಂಡ್ಗೆ ಇದೆ ಸರ್, ಕಾಂಪೌಂಡ್ಗೆ ಅಟ್ಯಾಚ್ ಇದೆ, ಪಕ್ಕದಲ್ಲೇ ಕಾಂಪೌಂಡ್ ಅಟ್ಯಾಚ್. ಸರ್, ಇವಾಗ ರೈಲ್ವೆ ಸ್ಟೇಷನ್ ಎಷ್ಟು ದೂರ ಆಗುತ್ತೆ ಸರ್? ರೈಲ್ವೆ ಸ್ಟೇಷನ್ ಒಂದು 6-7 ನಿಮಿಷ ಆಗುತ್ತೆ ಅಷ್ಟೇನೆ. ಏರ್ಪೋರ್ಟ್ ಹೋಗ್ಬೇಕು, ಏರ್ಪೋರ್ಟ್ಗೆ ಒಂದು 10-12 ನಿಮಿಷ ಆಗುತ್ತೆ. 10-12 ನಿಮಿಷ ಏರ್ಪೋರ್ಟ್ಗೆ ಹೋಗ್ಬಿಡ್ಬೋದು. ಹೌದು ಸರ್, ಇದು ಹೈವೇಯಿಂದ ಪಕ್ಕದಲ್ಲೇ ಓಕೆ. ವೀಕ್ಷಕರೇ, ಕನೆಕ್ಟಿವಿಟಿ ಅಂತೂ ಸರ್ ಅಂತೂ ಕ್ಲಿಯರ್ ಆಗಿ ತಿಳಿಸ್ಕೊಡ್ತಾ ಇದ್ದಾರೆ. ಯಾವುದೇ ರೀತಿಯ ಟೆನ್ಷನ್ ಇಲ್ಲ, ಎಲ್ಲ ಕನೆಕ್ಟಿವಿಟಿ ಚೆನ್ನಾಗಿದೆ, ಒಳ್ಳೆ ಲೊಕ್ಯಾಲಿಟಿ ಅಂತ ಹೇಳ್ಬೋದು, ಡೆವಲಪ್ಮೆಂಟ್ ಆಗ್ತಾ ಇರುವಂಥ ಲೊಕ್ಯಾಲಿಟಿ. ಸರ್, ಇನ್ನು ನಾವು ಎಕ್ಸಾಕ್ಟ್ ಬೆಂಗಳೂರಿಗೆ ಹೋಗ್ಬೇಕು ಅಂದ್ರೆ ಇಲ್ಲಿಂದ ಎಷ್ಟೊತ್ತಾಗ್ಬೋದು ನಿಮ್ಮ ಪ್ರಕಾರ? ಇಲ್ಲಿಂದ ಕರೆಕ್ಟಾಗಿ 50 ನಿಮಿಷ ಆಗುತ್ತೆ. 50 ಮಿನಿಟ್ಸ್. 50 ಮಿನಿಟ್ಸ್ ಯಶವಂತಪುರಗೆ. ಯಶವಂತಪುರಕ್ಕೆ ಹೋಗೋದಕ್ಕೆ ಹೇಳ್ತಾ ಇದ್ರ ನೀವು? ಕರೆಕ್ಟಾಗಿ ಯಶವಂತಪುರಗೆ 50 ಮಿನಿಟ್ಸ್ ಆಗುತ್ತೆ. ಓಕೆ ಓಕೆ. ಇನ್ನು ಹೆಬ್ಬಾಳು ಇದಕ್ಕೆ ಹೋಗ್ಬೇಕು ಅಂತ 30-35 ಮಿನಿಟ್ಸ್, ಅರ್ಧ ಗಂಟೆ ಅಲ್ವಾ? ಅರ್ಧ ಗಂಟೆಗೆ ಹೋಗ್ಬೇಕು ನೀವು. ಅರ್ಧ ಗಂಟೆಗೆ ಮಾಲಾಫೇಶಾಗಿ ಹೋಗ್ಬಿಡ್ಬೋದು. ಅರ್ಧ ಗಂಟೆ ಮಾಲಾಫೇಶ ಹೋಗ್ಬಿಡ್ಬೋದಾ? ಅಷ್ಟು ಹತ್ರದಲ್ಲೇ ಇದೆ ಅಂತ ಹೇಳ್ಬೋದು. ಅಂಡ್ ಇವಾಗ ಇಲ್ಲಿ ಅಪ್ರೋಚ್ ರೋಡ್ ಇಲ್ಲಿ ನೋಡ್ತಾ ಇದೀವಲ್ಲ, ಇದು ಎಷ್ಟಾಗಲ ಬರ್ತಾ ಇದೆ ಸರ್? ಇದು 40 ಫೀಟ್ ರೋಡ್. 40 ಫೀಟ್ ರೋಡ್. ಇಲ್ಲಿ ಒಳಗಡೆ 30 ಫೀಟ್ ರೋಡ್. ಸೊ ಒಳಗಡೆ ಎಲ್ಲ 30 ಫೀಟ್ ರೋಡ್. ಹೌದು. ಓಕೆ ಸರ್, ಸೊ ಇವಾಗ ಲೇಔಟ್ ಒಳಗಡೆ ವಿಚಾರಕ್ಕೆ ಬಂದ್ಬಿಡೋಣ. ಅಲ್ಲಿಗೆ ನಮ್ಮ ಮುಂಚೆ TC ತೋರಿಸಲೇಬೇಕು. ಇದು ನಿಮ್ಮ TCನಾ? ಹೌದು, ನಮ್ದೇ. ನಾವೇ ಹಾಕಿ. ಚಾರ್ಜ್ ಆಗಿದೆಯಾ? ಹೌದು, ಎಲ್ಲ ಆಗಿದೆ. ಸೊ ರೆಡಿ ಇದೆಯಾ? ನೋಡಿ, ಎಲ್ಲ LED ಸ್ಟ್ರೀಟ್ ಲೈಟ್ ಹಾಕಿದೀವಿ. ತೋರಿಸಿ, ಇಲ್ಲಿ ಸ್ಟ್ರೀಟ್ ಲೈಟ್ ತೋರಿಸಿ ಮೇಲ್ಗಡೆ. LED ಸ್ಟ್ರೀಟ್ ಲೈಟ್ ಹಾಕಿದೀವಿ. ವಾಕಿಂಗ್ CC ರೋಡ್ ಹಾಕಿದೀವಿ. ಹಾ, CC ರೋಡ್ ಕಂಪ್ಲೀಟ್ ಆಗಿ ವೀಕ್ಷಕರೇ. CC ರೋಡ್, ಕಾಂಕ್ರೀಟ್ ರೋಡ್. ನಾಳೆ ದಿನ ಕಿತ್ತೋಯ್ತು ಮಾಡ್ತು ಅನ್ನೋ ತಲೆ ಬಿಸಿ ಇಲ್ಲ ಸರ್. ಟೋಟಲ್ ಆಗಿ ಎಷ್ಟು ಎಕರೆಯಲ್ಲಿ ಕ್ರಿಯೇಟ್ ಮಾಡಿರೋದು? 2.5 acres. 2.5 ಎಕರೆ. 2.5 ಎಕರೆ. ಎಷ್ಟು ಸೈಟ್ ಬಂದಿದೆ ಸರ್ ಇದರಲ್ಲಿ? 49 ಸೈಟ್ಸ್ ಇದೆ ಸರ್. 49ರಲ್ಲಿ ಅವೈಲೇಬಲ್ ಇರೋದು ಎಷ್ಟು? 33 ಸೈಟ್ಸ್ ಇದೆ. 33 ಇದೆ. 33 ಸೈಟ್ಸ್. ಯಾವ್ಯಾವ ಫೇಸಿಂಗ್ ಕೊಡ್ತೀರಾ? ಯಾವ್ಯಾವ ಡೈಮೆನ್ಷನ್? ಎಲ್ಲ ಫೇಸಿಂಗು ಕೊಡ್ತೀವಿ. 30-40 ಸೈಟ್ಗಳು. 30-40. ಹೌದು, 6 ಸೈಟ್ಗಳು ಒಂದು 6-7 ಇದೆ. ಸೊ 30-40 ಮೇನು, 30-40 ಸೈಟ್ಸ್ ಇದೆ. ಓಕೆ. ಕೆಲವೊಂದು ಆರ್ಟ್ ಸೈಟ್ಗಳಿದೆ. ಹೌದೌದು. ಇಷ್ಟು ವೆಸ್ಟ್, ನಾರ್ತ್, ಸೌತ್ ನಿಮ್ಗೆ ಯಾವ್ಯಾವ ಬೇಕು ಪ್ರತಿಯೊಂದು ಕೂಡ ಇಲ್ಲಿ ಅವೈಲೇಬಲ್ ಇದೆ. ಇನ್ನು ಅಮ್ಯುನಿಟೀಸ್ ಅಂತ ಬಂದ್ರೆ ಏನೇನು ಅಮ್ಯುನಿಟೀಸ್ ಸಿಗುತ್ತೆ, ಏನೇನು ವ್ಯವಸ್ಥೆ ಮಾಡ್ಕೊಡ್ತೀರಾ ಸರ್ ನಮಗೆ? ಇಲ್ಲಿ ಅಂಡರ್ ಕೇಬಲ್ ಇದೆ. ಹಾ, ಇಲ್ಲಿ ಬನ್ನಿ, ಇಲ್ಲ ತೋರಿಸ್ಬಿಡೋಣ. ಫುಲ್ ಅಂಡರ್ ಕೇಬಲ್ ಇದೆ. ಸೊ ಬನ್ನಿ ವೀಕ್ಷಕರೇ, ಕಂಪ್ಲೀಟ್ ಆಗಿ ಇಲ್ಲಿ ಅಂಡರ್ ಗ್ರೌಂಡ್ ಕೇಬಲಿಂಗ್ ಬರುತ್ತೆ ನಿಮಗೆ. ಯಾವುದು ಎಲ್ಲ ಒಳಗಡೆನೆ ಹೊರಟೋಗ್ಬಿಡುತ್ತೆ. ಎಲ್ಲ ಹೊರಗಡೆ ಕಂಬ ಬಂದಿದೆ, ಅವೆಲ್ಲ ಏನು ತಲೆ ಬಿಸಿಲ್ಲ. ಕಂಬ ಅಂತ ಬಂದ್ರೆ ಇಲ್ಲಿ ತೋರಿಸಿ, ಅಲ್ಲಿ ತೋರಿಸಿ. ಸ್ಟ್ರೀಟ್ ಲೈಟ್ಗಳು, ಅದು ಕೂಡ LED ಸ್ಟ್ರೀಟ್ ಲೈಟ್ಗಳು ಬಂದಿದೆ ಅಂತ ಹೇಳ್ಬೋದು. ಆ್ಯಂಡ್ ಇನ್ನು ಡ್ರೈನೇಜ್ ಇಲ್ಲಿ ಈ ಕಡೆ ಬನ್ನಿ. ಇಲ್ಲಿ ಸೊ ಇದು ಬಾಕ್ಸ್ ಟೈಪ್ ಡ್ರೈನೇಜ್, ಕರೆಕ್ಟಾ ಸರ್? ಹೌದು ಸರ್, ಬಾಕ್ಸ್ ಟೈಪ್ ಕಂಪ್ಲೀಟ್ ಆಗಿ ಬಾಕ್ಸ್ ಟೈಪ್ ಡ್ರೈನೇಜು. ಆ್ಯಂಡ್ ಮೇನ್ ಆಗಿ ಇಲ್ಲಿ ಪಕ್ಕದಲ್ಲಿ ನಿಮ್ಮ ಒಳಗಡೆ ಜಾಗ ಯೂಸ್ ಮಾಡೋದು ಬೇಡ, ತಗೊಳ್ಳಿ, ಇಲ್ಲ ಗಿಡ ನೆಟ್ಕೊಳ್ಳಿ. ಏನು ಹೇಳ್ತಾರೆ? ಹೌದು ಸರ್, ಇಲ್ಲೇ ಬಿಟ್ಕೊಂಡ್ಬಿಟ್ಟಿದ್ದಾರೆ, ಇಲ್ಲ ಗಿಡ ಬಿಟ್ಕೊಂಡ್ಬಿಟ್ಟಿದ್ದಾರೆ. ಆ್ಯಂಡ್ ಇನ್ನೂ ಒಳಗಡೆ ಬನ್ನಿ, ಇನ್ನೊಂದು 2-3 ಪೈಪ್ ಎಲ್ಲ ತೋರಿಸ್ಬೇಕು ನಾನು ನಿಮಗೆ. ಇಲ್ಲಿ ಬನ್ನಿ ಸರ್. ಇದು ಏನು ಪೈಪ್ ಸರ್? ಇದು ಸ್ಯಾನಿಟರಿದಾ? ಹೌದು. ಸಿವೇಜ್ ವ್ಯವಸ್ಥೆ. ಹೌದು, ಸಿವೇಜ್ ಎಲ್ಲ ಹೋಗೋದಕ್ಕೆ STP ಏನಾದರೂ ಮಾಡಿದ್ದೀರಾ? ಇದೆ ನೋಡಿ ಸರ್. ಸ್ವಲ್ಪ ತೋರಿಸಿ, ಅಲ್ಲಿ ತೋರಿಸಿ. ಅದು ನೋಡಿ, ಸಿವೇಜ್ ಅಂಡರ್ಗ್ರೌಂಡ್ STP ವ್ಯವಸ್ಥೆ ಇದೆ. ಅಂಡ್ ಈ ಕಡೆ ಈ ಚಿಕ್ಕದಾದ ಒಂದು ಪೈಪ್ ಇದೆಲ್ಲ ಸರ್, ಇದು ವಾಟರ್. ಏನು ವ್ಯವಸ್ಥೆ ವಾಟರ್ಗೆ? ಬೋರ್ ಕನೆಕ್ಷನ್ ಇದೆ. ಇವಾಗ ಕೊತ್ತನೂರು ಗ್ರಾಮ ಆಗಿರೋದ್ರಿಂದ ಗೌರ್ಮೆಂಟ್ ಅವರು ಇವಾಗ ಖಾತಾ ಇದು ಕಟ್ಟಿದ್ರೆ ಲೇಔಟ್ ಸ್ಟಾರ್ಟ್ ಮಾಡಿದ್ರೆ ಅವರೆಲ್ಲ ಪೈಪ್ ಹಾಕೊಂಡು ನೀರು ಹಾಕೊಡ್ತಾರೆ. CNC ವಾಟರ್ ಬರುತ್ತೆ, ಜೊತೆಲಿ ನಿಮಗೆ ನಿಮ್ಮ ಕಡೆಯಿಂದಾನೇ ಸಫಿಶಿಯಂಟ್ ಬೋರ್ವೆಲ್ ಕೂಡ ಇದೆ. ಸೊ 24/7 ನೀರಿನ ವ್ಯವಸ್ಥೆ ಅಂತೂ ಇದೆ. ಓವರ್ ಹೆಡ್ ಟ್ಯಾಂಕ್ ಇದೆ ನೋಡಿ ಸರ್, ಮಾಡ್ತಾ ಇದ್ದೀವಿ. ಅಲ್ಲಿ ಮಾಡ್ತಾ ಇದ್ದೀರಲ್ವಾ? ಅಲ್ಲೇ ಹೋಗೋಣ ಇರಿ ಸರ್. ಯಾರಾದರೂ ಫ್ಯಾಮಿಲೀಸ್ ಸೊ ಇದೊಂದು ವೀಕೆಂಡ್ ಹೋಮ್ ಮಾಡ್ಕೊಂಡ್ಬಿಡೋಣ, ವೀಕೆಂಡ್ ಅಲ್ಲಿ ಇಲ್ಲಿ ಬಂದ್ಬಿಟ್ಟು ಸೆಟ್ಲ್ ಆಗ್ಬಿಡೋಣ, ಒಂದು ಟೈಮ್ ಪಾಸ್ ಮಾಡೋಣ ಅಂತ ಇದ್ರೆ ನೋಡೋದಕ್ಕೆ, ವಿಸಿಟ್ ಮಾಡೋದಕ್ಕೆ ಏನೇನು ಪ್ಲೇಸಸ್ ಇದೆ ಸರ್? ಇಲ್ಲಿಂದ 10 ನಿಮಿಷ ಈಶಾ ಟೆಂಪಲ್ಗೆ. ಈಶಾ ಫೌಂಡೇಶನ್. ಈಶಾ ಫೌಂಡೇಶನ್ 10 ಮಿನಿಟ್ಸ್ ಅಷ್ಟೇ. ಇಲ್ಲಿಂದ ದೇವನಹಳ್ಳಿ ಪೋರ್ಟ್, ಅಲ್ಲಿಗೆ ಒಂದು 10-12 ನಿಮಿಷ. ಸರಿ. ಆಮೇಲೆ ನಂದಿ ಹಿಲ್ಸ್ಗೆ ಇಲ್ಲೇ ಕಾಣ್ತಾ ಇದೆ ನೋಡಿ. ಹೌದು, ಒಂದು 6 to 7 ಮಿನಿಟ್ಸ್. ಅಲ್ಲಿ ತೋರಿಸಿ, ಅಲ್ಲಿ ಅದು ನೋಡ್ತಾ ಇರ್ಬೋದು. 6 to 7 ಮಿನಿಟ್ಸ್ ಅಷ್ಟೇನೆ. ನಂದಿ ಟೆಂಪಲ್ ಕೂಡ ಇದೆ. ನಂದಿ ಟೆಂಪಲ್ ಇದೆ ನೋಡಿ ಅಲ್ಲೇ. ಸೊ ವಿಸಿಟ್ ಮಾಡೋದಕ್ಕೆಲ್ಲ ಒಳ್ಳೆ ಜಾಗ ಆಗತ್ತೆ. ಎಲ್ಲದಕ್ಕೂ ಎಕ್ಸಲೆಂಟ್ ಆಗಿದೆ ಸರ್.
ಇದೆಲ್ಲ ನಿಮಗೆ ಅಟ್ಮಾಸ್ಫಿಯರ್ ನಿಮಗೆ ಗೊತ್ತು. ಒಂದು ರೌಂಡ್ ಪೂರ್ತಿ ತೋರಿಸಿ ನಮ್ಮ ವೀಕ್ಷಕರಿಗೆ, ಸುತ್ತಲೂ ತೋರಿಸಿ, Atmosphere ಎಷ್ಟು ಎಲ್ಲ ಕಡೆ ತೋರಿಸಿ ಎಷ್ಟೆಷ್ಟು ಮನೆಗಳು ಬರ್ತಾ ಇದೆ ಅಂತ ಎಲ್ಲ ಹೇಳ್ಬಿಟ್ಟು. ಮನೆಗಳು ಬಂದಿದೆ. ಸೊ ಸುತ್ತಲೂ ಮನೆಗಳಿದೆ. ಚಿಕ್ಕಬಳ್ಳಾಪುರ ತೋರಿಸ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಯಾವುದೋ ಔಟ್ಸ್ಕರ್ಟಲ್ಲಿ ತೋರಿಸ್ತಾ ಇಲ್ಲ ವೀಕ್ಷಕರೇ, ಕಂಪ್ಲೀಟ್ ಆಗೆಲ್ಲ ಮನೆಗಳು ಬಂದ್ಬಿಟ್ಟಿದೆ. ಸೊ ಒಂದು ಊರು ಒಳಗಡೆ ಇದೆ, ಕೊತ್ತನೂರು ಅನ್ನೋ ಒಂದು ಊರು ಒಳಗಡೆ ಇದೆ. ಇಲ್ಲಿಂದ ಚಿಕ್ಕಬಳ್ಳಾಪುರಕ್ಕೆ ಇನ್ನು ಮುಂದೆ ಹೋಗ್ಬೇಕು. ನಮ್ದು ಚಿಕ್ಕಬಳ್ಳಾಪುರಕ್ಕೆ ಸೇರುತ್ತೆ ಸ್ಟಾರ್ಟಿಂಗ್ ಇದು. ಸ್ಟಾರ್ಟಿಂಗ್ ಅಲ್ಲೇ ಸ್ಟಾರ್ಟಿಂಗ್ ಅಲ್ವಾ? ಸ್ವಲ್ಪ ಈ ಕಡೆ ಬನ್ನಿ, ಸ್ವಲ್ಪ ಲೇಔಟ್ ಒಳಗಡೆ ತೋರಿಸ್ಬಿಡೋಣ ಸರ್ ಇವಾಗ. ಓಕೆ ಸರ್. ಸೊ ಇದು ಫುಲ್ 30-40 ಸೈಟ್ ಸರ್, ಹೌದು 30-40 ಕಂಪ್ಲೀಟ್ ಆಗಿ ಈ ತರ ಕಾರ್ನರ್ಗಳು. ಸೊ ಕಾರ್ನರ್ ಸೈಟ್ ಎಷ್ಟು ಅವೈಲೇಬಲ್ ಇದೆ ಸರ್ ಇವಾಗ? ಕಾರ್ನರ್ ಒಂದು 6-7 ಇದೆ ಸರ್. 6-7 ಇದೆ. ಓಕೆ, ಸೊ ಕಾರ್ನರ್ ತುಂಬಾ ಜನ ಕೇಳ್ತಾ ಇರ್ತೀರಾ. ಸೊ ಕಾರ್ನರು ಕೂಡ ನಿಮಗೆ ಅವೈಲಬಿಲಿಟಿ ಇಲ್ಲಿ ಫುಲ್ ಗೇಟೆಡ್ ಕಮ್ಯುನಿಟಿ ಮಾಡಿದ್ವಿ. ಕಂಪ್ಲೀಟ್ ಗೇಟೆಡ್ ಕಮ್ಯುನಿಟಿ, ಫುಲ್ ಗೇಟೆಡ್ ಕಮ್ಯುನಿಟಿ. ನೀವು ಆವಾಗಲೇ ತೋರಿಸಿದ್ರಲ್ವ ಸುತ್ತಮುತ್ತಲು ಎಲ್ಲ ಕಡೆ ನಿಮಗೆ ಕಾಂಪೌಂಡ್ ವ್ಯವಸ್ಥೆ. ಯಾರಾದರೂ ಬರ್ತಾರೆ ಹೋಗ್ತಾರೆ ಅನ್ನೋ ತಲೆ ಬಿಸಿ ಇಲ್ಲಿ ಇಲ್ಲ ವೀಕ್ಷಕರೇ. ಸೊ ನೀರಿನ ವ್ಯವಸ್ಥೆ, ಪವರ್ ವ್ಯವಸ್ಥೆ ಇಲ್ಲೇ ನೀವು ನೋಡ್ತಾ ಇರ್ಬೋದು. ಸೊ ಬೇಸಿಕ್ ಕಮ್ಯುನಿಟೀಸ್ ಅಂತ ಕಂಪ್ಲೀಟ್ ಆಗಿ ಎಲ್ಲ ಬರ್ತಾ ಇದೆ. ಸೊ ಪಾರ್ಕ್ ಏನಾದರೂ ಕೊಡ್ತಾ ಇದ್ದೀರಾ? ಪಾರ್ಕ್ ಇದೆ, ಚಿಲ್ಡ್ರನ್ಸ್ ಪ್ಲೇ ಏರಿಯಾ ಇದೆ. ಅದೆಲ್ಲ ಕೊಟ್ರೇನೆ ಅಲ್ವಾ ಸರ್ ರೇರಾ ಕೂಡ ಅಪ್ರೂವ್ಡ್ ಆಗೋದು. ಓಕೆ ಓಕೆ, ಇದಲ್ಲದೆ ಕೂಡ ಅಪ್ರೂವ್ಡ್, ಕೂಡ ಅಪ್ರೂವ್ಡ್ ರೇರಾ ಇದೆ. ಇದೆ. ಆಲ್ ಮೇಜರ್ ಲೀಡಿಂಗ್ ಬ್ಯಾಂಕಲ್ಲಿ, ಎಲ್ಲ ಬ್ಯಾಂಕಲ್ಲೂ ನೀವು ಲೋನ್ ತಗೋಬೋದು. SBI ಅಲ್ಲೂ ಲೋನ್ ಆಗುತ್ತೆ. SBI ಲೋನ್ ಆಗುತ್ತೆ. SBI ಅಲ್ಲೂ ಲೋನ್ ಆಗುತ್ತೆ. ಖಾತಾ ಅಂತ ಬಂದ್ರೆ ಯಾವ ಖಾತಾ ಬರುತ್ತೆ ಇದಕ್ಕೆ? ಇಂಡಿವಿಜುವಲ್ ಈ ಖಾತಾ. ಇಂಡಿವಿಜುವಲ್ ಈ ಖಾತಾ ಇದು. ಸೊ ಇವಾಗೆಲ್ಲ ನೋಡಿ, ಈ ಖಾತಾ ಇಲ್ದೇನೆ ಇದು ರಿಜಿಸ್ಟರ್ ಆಗೋದಿಲ್ಲ. ಹೌದು, ನಾಳೆ ಬೇಕಂದ್ರೆ ರಿಜಿಸ್ಟರ್ ಮಾಡ್ಕೊಬೋದು ಅವರು. ನಾಳೆನೇ ಖಾತಾ ಕೂಡ ನಮಗೆ ಟ್ರಾನ್ಸ್ಫರ್ ಆಗುತ್ತೆ. ಹೌದು, ರೆಡಿ ಇದೆ. ಸೊ ನಾಳೆ ರಿಜಿಸ್ಟ್ರೇಷನ್ ಮಾಡ್ಬೋದು. ಸೊ ಎವ್ರಿಥಿಂಗ್ ರೆಡಿ ಅಂತ ಹೇಳ್ಬೋದು. ಸರ್ ಹೇಳ್ದಂಗೆ ಕೂಡ ಅಪ್ರೂವ್ಡ್, ರೇರಾ ಆಗಿದೆ, DC ಕನ್ವರ್ಷನ್ ಆಗಿದೆ, ಜೊತೆಯಲ್ಲಿ ಇಂಡಿವಿಜುವಲ್ ಈ ಖಾತಾ ಕೂಡ ಸಿಗುತ್ತೆ. ನಿಮ್ಮ ಹೆಸರಿಗೆ ನಾಳೆನೇ ರಿಜಿಸ್ಟ್ರೇಷನ್ ಇಲ್ಲಿ ಮಾಡ್ಕೋಬಹುದು ಸರ್. ಸರ್ ಫೈನಲ್ ಆಗಿ ಬರುವಂಥದ್ದು ಪ್ರೈಸಿಂಗು. ತುಂಬ ಜನ ಇವಾಗ ಎಷ್ಟು ಇರ್ಬೋದು, ಇಷ್ಟೊಂದು ಇದು ಕೊಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಯೋಚನೆ ಮಾಡ್ತಾ ಇರ್ತಾರೆ. ಏನು ಪ್ರೈಸ್ ಕೊಡ್ತಾರೆ? 3650 ರೂಪಾಯಿ. 3650. ನಮ್ಮ ವೀಕ್ಷಕರಿಗೆ ಡಿಸ್ಕೌಂಟ್ 100 ರುಪೀಸ್ ನಿಮ್ಮ ಕಡೆಯಿಂದ ಬಂದು 100 ಕೊಡ್ಲೇಬೇಕು, ಕೊಡ್ತೀನಿ. ಬಿಡ್ತೀರಾ ನೀವು? ಸೊ 3550 ರೂಪಾಯಿ ಪರ್ ಸ್ಕ್ವೇರ್ ಫೀಟ್. ಸರ್ ಸುತ್ತಮುತ್ತಲು ಏನ್ ರೇಟ್ ಓಡ್ತಾ ಇದೆ? ಇದು ಕೊಡ್ಬೋದಾ? ಸರ್ ಇಲ್ಲಿ ಪಕ್ಕದಲ್ಲೇ 4,000 ರೂಪಾಯಿ ಸೈಟ್ ಮಾಡಿದ್ದಾರೆ. ಪಕ್ಕದಲ್ಲೇನೆ, ಪಕ್ಕದ ಅಟ್ಯಾಚ್ ಒಂದು ಸೈಟ್ ಇಲ್ಲ, ಎಲ್ಲ ಖಾಲಿ ಆಗೋಗಿದೆ, ಖಾಲಿ ಆಗ್ಬಿಟ್ಟಿದೆ. ಒಂದು ಇಲ್ಲ. ಇದಕ್ಕೆ ಅಟ್ಯಾಚ್ ಕಾಂಪೌಂಡ್ ಇದೆ ನೋಡಿ, ಅಲ್ಲಿ ಬಿಲ್ಡಿಂಗ್ ಪಕ್ಕದ. ಸೊ ನಮ್ಮ ವೀಕ್ಷಕರೆಲ್ಲ ವಿಚಾರಿಸ್ಕೋಬಹುದು ತಾನೆ ಸುತ್ತಮುತ್ತಲು? ಎಲ್ಲಿ ಬೇಕಂದ್ರೆ ವಿಚಾರಿಸ್ಕೊಂಡು ಆಮೇಲೆ ಬಂದು ತಗೊಳ್ಳಿ. ಸರ್ ಲೋನ್ ವ್ಯವಸ್ಥೆ ಅದ್ರ ಬಗ್ಗೆ? ಲೋನ್ ಎಲ್ಲ ಮೇಜರ್ ಲೀಡಿಂಗ್ ಬ್ಯಾಂಕಲ್ಲಿ ಲೋನ್ ಆಗುತ್ತೆ. SBI ಅಲ್ಲಿ ಆಗುತ್ತೆ ಸರ್. ನಿಮ್ದು ನೀವು ಮಾಡಿಸ್ಕೊಡ್ತೀರಾ? ನಿಮ್ಮ SBI ಅಕೌಂಟ್ ಇದ್ರೆ ನಿಮ್ದು ಲೋನ್ ಆಗುತ್ತೆ. ಲೋನ್ ಆಗುತ್ತೆ ಎಲ್ಲ ಮೇಜರ್ ಲೀಡಿಂಗ್ ಬ್ಯಾಂಕ್ ಅಲ್ಲೂ ಲೋನ್ ಆಗುತ್ತೆ ಅಂತ. ಇಂಥ ಬ್ಯಾಂಕ್ ಅಲ್ಲಿ ಆಗಲ್ಲ ಅನ್ನಂಗಿಲ್ಲ. ಸರ್ ರೇರ್ ಅಪ್ರೂವ್ಡ್ ಸರ್, ಇದು ರೇರ್ ಅಪ್ರೂವ್ಡ್ ಆಗಿರೋದ್ರಿಂದ ಅಪ್ರೂವ್ಡ್ ಲೇಔಟ್. ಸೊ ಕಂಪ್ಲೀಟ್ ಆಗಿ ಖಾತಾ ಕೂಡ ಇಂಡಿವಿಜುವಲ್ ಇರೋದ್ರಿಂದ ಟೆನ್ಷನ್ ಮಾಡ್ಕೊಳ್ಳೋ ಅಗತ್ಯನೇ ಇಲ್ಲ. ಎಲ್ಲ ಕಡೆ ಲೋನ್ ಕೂಡ ಆಗುತ್ತೆ ಸರ್. 90% ಲೋನ್ ಆಗುತ್ತೆ ಸರ್. ಅಂಡ್ ವಿಸೇನಾ ಕಡೆಯಿಂದನೇ ನಿಮಗೆ ಲೋನ್ ಕೂಡ ಮಾಡ್ಕೊಡಲಾಗುತ್ತೆ ವೀಕ್ಷಕರೇ. ನೀವು ಬರಬೇಕಾದ್ರೆ ನಿಮ್ಮ ಡಾಕ್ಯುಮೆಂಟ್ಸ್ ಅನ್ನ ತಗೊಂಬರೋದನ್ನ ಮರಿಬೇಡಿ. ಸರ್ ಇವಾಗ ಬುಕಿಂಗ್ ಹೇಗೆ? ಬುಕಿಂಗ್ ಪ್ರೊಸೆಸ್ ಹೇಳಿ. ಬುಕಿಂಗ್ ಪ್ರೊಸೆಸ್ ಅವ್ರು ಬಂದು ಜಾಗ ನೋಡ್ಬಿಟ್ಟು ನಾಮಿನಲ್ ಅಮೌಂಟ್ ಕೊಟ್ಬಿಟ್ಟು ಡಾಕ್ಯುಮೆಂಟ್ ತಗೊಂಡೋಗಿ ವೆರಿಫೈ ಮಾಡಿಕೊಂಡು ಆಮೇಲೆ ಬಂದು ಮಿಕ್ಕಿದ ಪ್ರೊಸೀಜರ್ ಇರುತ್ತಲ್ಲ, 30% 40% ಕಟ್ಬಿಟ್ಟು ಅವ್ರು ಎಷ್ಟು ಕಟ್ತಾರೋ ಕಟ್ಬಿಟ್ಟು ಮಿಕ್ಕಿದ ಲೋನ್ಗೆ ಹೋದರೆ ಲೋನ್ ಆಗುತ್ತೆ. ಎಲ್ಲ ಲೀಡಿಂಗ್ ಬ್ಯಾಂಕಲ್ಲೂ ಲೋನ್ ಆಗುತ್ತೆ. ಎಷ್ಟು ದಿನದ ಲೋನ್ ಮಾಡಿಸ್ಕೊಡ್ತೀರಾ ನೀವು? ಇದು ಏನು ಒಂದು ವೀಕ್ ಸರ್ ಅಷ್ಟೇ. 1 ವೀಕಲ್ಲಿ ಆಗೋಗುತ್ತೆ. 1 ವೀಕಲ್ಲಿ ಆಗುತ್ತೆ ಸರ್. ಇವಾಗ ಯಾರಾದರೂ ಬರಬೇಕು, ನಿಮ್ಮನ್ನ ಭೇಟಿ ಆಗಬೇಕು ಅಂದ್ರೆ ಆಫೀಸ್ ಅಡ್ರೆಸ್? ಆಫೀಸ್ ಯಶವಂತಪುರ ಮೆಟ್ರೋ ಸ್ಟೇಷನ್ ಹತ್ರ. ಮೆಟ್ರೋ ಸ್ಟೇಷನ್ ಹತ್ರನೇ ಇರುವಂತ, ಅಲ್ಲಿಂದ 50 ಮೀಟರ್ಸ್ ಸರ್. ಸೊ ಇಲ್ಲಿ ಯಾರಾದರೂ ಇರ್ತಾರ ಸರ್? ಇಲ್ಲಿ ಹುಡುಗರು ಇರ್ತಾರೆ, ಹುಡುಗರು ಇರ್ತಾರಲ್ವಾ? ಸೊ ವೀಕೆಂಡ್ ಅಲ್ಲಿ ಈ ಕಡೆನೆ ಒಂದು ಈಶಾ ಫೌಂಡೇಶನ್ಗೆ ಹೋಗೋದಕ್ಕೋ ನಂದಿ ಹಿಲ್ಸ್ಗೆ ಹೋಗೋದಕ್ಕೋ ಒಂದು ಪ್ಲಾನ್ ಮಾಡ್ಕೊಂಡ್ಬಿಡಿ. ಜೊತೆಲಿ ಇಲ್ಲಿ ಬಂದು ವಿಸಿಟ್ ಹಾಕಿ ಅಲ್ವಾ? ಸೂಪರ್ ಆಗಿರುತ್ತೆ. ಅಂಡ್ ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿರ್ತೀನಿ ವಿಸೇನಾ ಅವ್ರದ್ದು. ಆ ಮೂಲಕ ನೀವು ಇವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು, ಹೆಚ್ಚಿನ ಮಾಹಿತಿನ ಪಡ್ಕೋಬಹುದು ಸರ್. ನಮ್ಮ ವೀಕ್ಷಕರಿಗೆ ಕ್ವಾಲಿಟಿ ಲೇಔಟ್ ಅನ್ನ ಒಂದು ಒಳ್ಳೆ ಪ್ರೈಸ್ ಅಲ್ಲಿ ತಂದಿದ್ದಕ್ಕೆ ಧನ್ಯವಾದಗಳು. ಧನ್ಯವಾದಗಳು ವೀಕ್ಷಕ.